ನಾನು ಗೆದ್ದ ಮೇಲೆ ಪೆರೇಸಂದ್ರಕ್ಕೆ ಕ್ರಾಸಿಂದ ಊರಿಗೆ 4.25 ಕೋಟಿ ಅನುದಾನ ಮೊನ್ನೆ ಗುದ್ಲಿ ಪೂಜೆ ಮಾಡಿದೆ. 6 ತಿಂಗಳಲ್ಲಿ ರಸ್ತೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಕ್ರಾಸಿಂದ ಊರಿಗೆ 4.25 ಕೋಟಿ ರಸ್ತೆ, ಮತ್ತೆ ಊರಲ್ಲಿರೋ ರಸ್ತೆಗಳು ಒಂದು 6 ಕೋಟಿ, ಒಟ್ಟು 10 ಕೋಟಿ ಅನುದಾನ ರಿಲೀಸ್ ಆಗಿದೆ. ಒಂದು 6 ತಿಂಗಳಿಂದ 1 ವರ್ಷದೊಳಗಡೆ ಎಲ್ಲ ರಸ್ತೆಗಳಿಗೆ ಇದಾಗುತ್ತೆ. ಸೊ ಆ ಕ್ರಾಸಿಂದ ಊರಿಗೆ ಈ ಪೆರೇಸಂದ್ರದಲ್ಲಿ ನಾನು ಕಂಡ ಧೈರ್ಯವಂತ ಕ್ರಾಸಿಂದ ಊರಿಗೆ ತರಕಾರಿ ವೆಂಕಟಪ್ಪನವರ ರಸ್ತೆ ಅಂತ ಅದಕ್ಕೆ ನಾಮಕರಣ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ನಾನು ನಮ್ಮೂರಿನ ಹುಡುಗರು, ನಾನೆಲ್ಲ ಈ ಊರಿನ ತಂದೆ ತಾಯಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಈ ಊರವರೆಲ್ಲ ಸೇರಿ ನನ್ನನ್ನು ಬೆಳೆಸಿದ್ದೀರಾ, ನನ್ನನ್ನು ಸಾಕಿದ್ದೀರಾ. ನಮ್ಮ ತಂದೆಯವರು ಚಿಲ್ಲರೆ ಅಂಗಡಿ ಹಾಕೊಂಡಾಗ ನನಗೀಗಲೂ ನನ್ನ ದಲಿತ ಸಮುದಾಯದ ಮನೆಗಳಲ್ಲಿ ನನಗೆ ಊಟ ಇಟ್ಟು ಬೆಳೆಸಿದ್ದಾರೆ. ಅವ್ರ ಋಣ ನಾನು ತೀರ್ಸಕ್ಕಾಗಲ್ಲ. ನಾನು ತೋಟಕ್ಕೆ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನನ್ನ ಮುಸ್ಲಿಂ ಸಮುದಾಯದ ಅಣ್ಣ ತಮ್ಮಂದ್ರು ಅಕ್ಕ ತಮ್ಮಂದ್ರು ಚಿನ್ನೆ ಕಾಫಿ ತಾಗ್ತವೆಪ್ಪ, ಚಿನ್ನಿ ಭೋಜನ ತಿಂತವೆಪ್ಪ ಅಂತ ಪ್ರತಿ ಮನೆಯಲ್ಲೂ ಊಟ ತಿಂಡಿ ಕೊಟ್ಟಿದ್ದಾರೆ. ನಾನು 15-20 ವರ್ಷ ಇಲ್ಲೇ ತೋಟದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಆಲೂಗಡ್ಡೆ ಈರುಳ್ಳಿ ಮೂಟೆ ಹೊತ್ಕೊಂಡಿದ್ದವನು. ಇವತ್ತು ನಮ್ಮ ಅಪ್ಪ ಅಮ್ಮನ ಒಳ್ಳೆತನ ನನ್ನ ನೆಮ್ಮೆಲೆ ಮಾಡಿದೆ. ನನ್ನನ್ನು ಕೆಲವ್ರು ಹೇಳ್ತಾ ಇರ್ತಾರೆ, ಏ ಪ್ರದೀಪ ನಿನಗೆ ಸ್ಪೀಡ್ ಜಾಸ್ತಿ ಅಂತ. ಈ ಸ್ಪೀಡೇ ನನ್ನ MLA ಸೆಷನ್ ಇದೆ. ನಾನು ಎಟ್ಲು ಮರ್ಸ್ಬೋದು ಸೊಪ್ಪಣ್ಣ. ನನ್ನನ್ನು ಯಾರೋ ಕೇಳಿದ್ರು, ಪ್ರದೀಪ ನೀನ್ ಜಾಸ್ತಿ ಮಾತಾಡ್ತೀಯ ಅಂತ ನಾನು ಹೇಳ್ದೆ, ನೀನ್ ಕಡಿಮೆ ಮಾತಾಡ್ತೀಯ, ಏನು ಕಡ್ದು ಕಟ್ಟೆ ಹಾಕಿದ್ ಹೇಳು ಅಂತ. ನೀನ್ ಶಾನ ಮಾట్లాಡಿ MLA ಹಿಂಡಲ್ರ, ತಕ್ಕು ಮಾట్లాಡಿ ಏಮ್ರ ಹಿಂಡವು ಅಂತ ಇನ್ಯಾರೋ ಕೇಳಿದ್ರು. ರಾಜಕೀಯ ಸ್ಲೋ, ನೆಕ್ಸ್ಟ್ ಗಿಂತ ಗೆಲ್ಲಿಸ್ತಾನೆ ಏನೇಮ್ರ ಗ್ಯಾರಂಟಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ದೇವ್ಡೋಗ ಅವಕಾಶ ಮಿಚ್ಚಿಂಡಾಡು 5 ಏಣ್ಲ ಎಷ್ಟು ಒಳ್ಳೇದು ಮಾಡ್ಬೇಕು ಅಷ್ಟು ಮಾಡಬೇಕು. నెక్స్ట్ కి చేద్దాము పాతోళ్ళని ఇట్లే ఒప్పించింది. నిన్న ఎవరైనా సోల్పించేది అని ఒప్పించి పాడు చేస్తారు మా ఊరోళ్ళు. మీరు చెప్పింటే నెక్స్ట్ ఎలక్షన్ ఎట్లుందో అంటారు, స్పీడ్గా ఇంకా బాగా పనులు చేస్తారు. మా ఊరోళ్ళనా జనరల్ ఉండే వరకు నువ్వే అండి, నేను వచ్చేస్తే ఇప్పుడు నన్ను అంటారు జనరల్ ఉండే వరకు నువ్వే, నేను అది నమ్మలే. అవంతా మాకు నమ్మకాలే. తలరాత బాగుంటే ದೈವ ಬಲ ಮುಂದೆ ಯಾರು ತಡೆಯಕ್ಕಾಗಲ್ಲ. 5 ವರ್ಷ ನೀವು ಅವಕಾಶ ಕೊಟ್ಟಿದ್ದೀರಾ. ನಿಮ್ಮ ಮನೆ ಮಗನಾಗಿ ನಾನು ಪ್ರತಿ ಊರಿಗೂ ಬರ್ತೀನಿ. ಈಗ ಇವ್ರಿಗೆ ಅನುದಾನ ತಂದಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಒಂದು 8-9 ವಾರ್ಡು ಮನೆಗೂ ಸುತ್ತಾ ಇದ್ದೀನಿ. ಆ ಕಡೆ ಮಂಚನಹಳ್ಳಿ ಮುಗಿಸಿದ್ದೀನಿ, ಈ ಕಡೆ ఊరూరుಗೂ ಬರ್ತೀನಿ. మీరు ఎట్లా ఏం చెప్తారు తెలుసా, అబ్బయ్య ఊరు కట్లు వచ్చి మకం చూపించుకోరా అంటారు. ఊరికి పోతే ఒక 10 కోట్ల రూపాయలు వర్క్ అడుగుతారు. ఈ దావేపిరా, ಈ ಮೋರಿ ಏಪಿರಾ, ಇಲ್ಲು ಕಟ್ಟಿರಾ ಅಂತಾರು. ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದಿಂದ ಅನುದಾನ ತಗೊಂಡು ನಿಮ್ಮ ಊರಿಗೆ ಬರ್ತೀನಿ. ನಾನು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ. ನಾನು ಮತ್ತೆ ನಮ್ಮೂರವ್ರಿಗೆ ಹೇಳ್ತೀನಿ, ನನ್ನ ಕೈಯಲ್ಲಿ ಸಿಂಗಪೂರ್ ಎಲ್ಲ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಆದ್ರೆ ಚಿಕ್ಕಬಳ್ಳಾಪುರ ಮಾಡ್ತೀನಿ, ಪೆರೇಸಂದ್ರ ಮಾಡ್ತೀನಿ. ಪೆರೇಸಂದ್ರ ಈಗ ನಾನು ಹೇಳಿದ್ದೀನಿ, ಎಲ್ಲ ರಸ್ತೆ ಹಾಕ್ಸಿದ್ದೀನಿ. ನಮ್ಮೂರಿನ ದಲಿತರಿಗೆ ಹಣ ಜ್ಞಾಪಕ ಇರಬೇಕಿತ್ತು. ನಮ್ಮೂರಿನ ದಲಿತರಿಗೆ ಸ್ವತಂತ್ರ ಬಂದಾಗಿಂದ ಸ್ಮಶಾನ ಇರಲಿಲ್ಲ. ನಾನ್ ಮೊನ್ನೆ ಸರ್ಕಾರದಲ್ಲಿ 8 ತಿಂಗಳಿಂದ ಓಡಾಡಿ 1.25 ಎಕರೆ ಸ್ಮಶಾನಕ್ಕೆ ಜಾಗ ಕೊಡ್ತಿದ್ದೀನಿ. ಬದುಕಿದ್ದಾಗ ಹೆಂಗೂ ಯಾರು ಏನು ಸಹಾಯ ಮಾಡಲ್ಲ, ಸತ್ತೋದಾಗಾದ್ರೂ ನೆಮ್ಮದಿಯಾಗಿ ಉಣಕ್ಕಿಷ್ಟು ಜಾಗ ಇಲ್ಲ ಅಂದ್ರೆ ಏನಕ್ರಿ ಜೀವನ ಇಲ್ಲ ಅನ್ನೋ ನಾ ಗ್ಯಾಪ್ ಮುಂದನ ಆ ಒಂಕಲ್ಲ ಪುಡಿಸ್ತಾಂಡ್ರನ జోరు ప్రవాహం వస్తే ఇదొస్తే ఒక కిత కొట్టుకొచ్చిండే ఉదాహరణలు మా ఊర్లో ఉండేనా. ನಾನು ಫಸ್ಟ್ 1.25 ಎಕರೆ ಮೊನ್ನೆ ದಲಿತ ಸಮುದಾಯಕ್ಕೆ ಸ್ಮಶಾನಕ್ಕೆ ಜಾಗ ಕೊಟ್ಟೆ. ಯಾಕೆಂದ್ರೆ ಈ ಊರು ಬಾಧೆ ನನಗೆ ಗೊತ್ತಿತ್ತು. ಈ ಊರಿಗೆ ಏನೆಲ್ಲ ಒಳ್ಳೇದು ಮಾಡ್ಬೇಕು ನಾನು ಮಾಡ್ತೀನಿ. ನಮ್ಮೂರಿನ ಶಾಲೆ ಮಕ್ಕಳಿಗೆ ಮೊನ್ನೆ ಬಟ್ಟೆ ಕೊಡಿಸಿದ್ದೀನಿ, ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ. ಏನು ನಾకేನು ದುಡ್ಡು ಶಾನ ಹಿಂಡೆ ಅನ್ಕೊಂಡ್ರೆ ఏడా అనుకోనేశారు MLA తో దుడ్లుందిరా రే అప్పయ్య నాకి అప్పులుండగా